ಕರ್ನಾಟಕದಲ್ಲಿ ಕಳೆದ ಬಾರಿ ಆದಂತಹ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂತಹ ಆರೋಪವನ್ನು ಕೇಂದ್ರದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮಾಡಿದರು. ಅದರ ವಿಚಾರವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರೊಂದಷ್ಟು ದಾಖಲೆಗಳನ್ನು ಕೂಡ ಇಟ್ಟರು. ಇತ್ತೀಚೆಗೆ ಮಾಡಿದಂಥ ಸುದ್ದಿಗೋಷ್ಠಿಯಲ್ಲಿ ಗುಲ್ಬರ್ಗಾದ ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಿದರು. ಈ ವಿಚಾರವಾಗಿ ತನಿಖೆಗೆ SIT ರಚನೆ ಆಗುತ್ತಾ ಅನ್ನುವಂಥ ಒಂದು ಮಾತು ಬರ್ತಾ ಇದೆ. ADGP ಮಟ್ಟದಲ್ಲಿ ತನಿಖಾ ತಂಡ ರಚನೆ ಸಾಧ್ಯತೆ ಇದೆ. CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಸುತ್ತಿನ ಸಭೆಯಾಗಿದೆ. ಮುಂದಿನ ಸಚಿವ ಸಂಪುಟದಲ್ಲಿ SIT ರಚನೆ ಬಗ್ಗೆ ಚರ್ಚೆ ಆಗಲಿಕ್ಕಿದೆ. ತನಿಖಾ ತಂಡದ ಮುಖ್ಯಸ್ಥರಾಗಿ BK ಸಿಂಗ್ಗೆ ಜವಾಬ್ದಾರಿ ಕೊಡಲಾಗುತ್ತಾ? CID ಮುಖ್ಯಸ್ಥರಾಗಿರುವಂತಹ ವಿಜಯ್ ಕುಮಾರ್ ಸಿಂಗ್, BK ಸಿಂಗ್ ನೇತೃತ್ವದಲ್ಲಿ ತನಿಖಾ ತಂಡ ರಚನೆ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿಯವರ ಆರೋಪದ ಪ್ರಕಾರ ಆಳಂದ ಕ್ಷೇತ್ರದಲ್ಲಿ ಆಗಿರುವಂತಹ ಮತಗಳ್ಳತನ, ಈ ಒಂದು ಕೇಸ್ನ ತನಿಖೆಗೆ ADGP ಮಟ್ಟದಲ್ಲಿ ಒಂದು SITಯ ರಚನೆ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈಗಾಗಲೇ ಈ ವಿಚಾರವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಸುತ್ತಿನ ಸಭೆಯಾಗಿದೆ ಮತ್ತು ನೆಕ್ಸ್ಟ್ ಆಗುವಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮುಂದಿನ ಸಚಿವ ಸಂಪುಟದಲ್ಲಿ SIT ರಚನೆ ಬಗ್ಗೆ ಡಿಸ್ಕಸ್ ಆಗಬಹುದು, ಒಂದು ನಿರ್ಧಾರಕ್ಕೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ತನಿಖಾ ತಂಡದ ಮುಖ್ಯಸ್ಥರಾಗಿ CID ಮುಖ್ಯಸ್ಥರಾಗಿರುವಂತಹ BK ಸಿಂಗ್ ಅವರಿಗೇನೆ ಜವಾಬ್ದಾರಿಯನ್ನು ವಹಿಸಬಹುದು ಅಂತ ಹೇಳಲಾಗ್ತದೆ. ಯಾಕೆಂತ ಹೇಳಿದ್ರೆ BK ಸಿಂಗ್ ಅವರಿಗೆ ಈಗಾಗಲೇ ಹಲವು ಪ್ರಮುಖ ಪ್ರಕರಣಗಳನ್ನು ತನಿಖೆ ಮಾಡಿರುವಂಥ ಅನುಭವ ಇದೆ. ಹೀಗಾಗಿ ಇವರ ನೇತೃತ್ವದಲ್ಲಿ ತನಿಖಾ ತಂಡ ರಚನೆ ಆದರೆ ಸತ್ಯಾಸತ್ಯತೆ ಹೊರಬರುತ್ತೆ ಅನ್ನುವಂಥದ್ದು ಒಂದು ವಿಚಾರ. ಮತ್ತು ಕಳೆದಂಥ ಈ ಹಿಂದೆ ಒಂದು ಸುತ್ತಿನ ಸಭೆ ನಡೆದಿತ್ತು ಮುಖ್ಯಮಂತ್ರಿಗಳ ಜೊತೆ. ಅದರಲ್ಲಿ ಡಿಸ್ಕಸ್ ಆಗಿದ್ದರೂ ಕೂಡ ಗೃಹ ಸಚಿವರ ಗೈರು ಹಾಜರಿ ಇತ್ತು, ಆಬ್ಸೆನ್ಸ್ ಇತ್ತು. ಪರಮೇಶ್ವರ್ ಅವರು ಬಂದಿರಲಿಲ್ಲ ಆ ಒಂದು ಮೀಟಿಂಗ್ಗೆ. ಹೀಗಾಗಿ ಯಾವ ನಿರ್ಧಾರಕ್ಕೂ ಆ ಒಂದು ಸಭೆಯಲ್ಲಿ ಬರಲಾಗಲಿಲ್ಲ. ಹೀಗಾಗಿ ಮುಂದಿನ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಆ ಒಂದು ನಿರ್ಧಾರಕ್ಕೆ ಬಂದು SIT ರಚನೆ ಆಗುವಂಥ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಆಳಂದ ಕ್ಷೇತ್ರದಲ್ಲಿ ಆಗಿರುವಂತಹ ಮತಗಳ್ಳತನದ ಆರೋಪ ರಾಹುಲ್ ಗಾಂಧಿ ಅವರಿಂದ ಈ ವಿಚಾರವಾಗಿ ಇದೀಗ SIT ರಚನೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಏನೆಲ್ಲಾಗಿದೆ ಎನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಖಂಡಿತ ಒಂದು ಕಡೆ ಆಳಂದ ಕ್ಷೇತ್ರದಲ್ಲಿ ಅಕ್ರಮ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ಗಂಭೀರವಾದಂತಹ ಒಂದು ಆರೋಪ ಮಾಡಿದ ಬೆನ್ನಲ್ಲೇ ಇದೀಗ ಅದಕ್ಕೆ ಸೂಕ್ತವಾದಂತಹ ತನಿಖೆಯನ್ನು ವಹಿಸಬೇಕೆಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಚರ್ಚೆ ಆಗ್ತಿದೆ. ಹೀಗಾಗಿ ಕಳೆದ 2-3 ದಿವಸದಿಂದ ವಿದೇಶದಲ್ಲಿದ್ದಂತ ಪರಮೇಶ್ವರ್ ಕಳೆದ ಸಂಜೆ ಏನು ಕಾನೂನು ಸುವ್ಯವಸ್ಥೆಯ ಸಂಬಂಧಪಟ್ಟಂತೆ ಒಂದು ಸಭೆಯನ್ನ ಮಾಡ್ತಾರೆ. ಆ ಸಭೆ ಆದ ನಂತರ ಇದೀಗ ಆಳಂದ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅಕ್ರಮ ಮತಗಳ್ಳತನ ಅದಕ್ಕೆ SITಗೆ ವಹಿಸಬೇಕೆಂಬ ಒಂದು ಚರ್ಚೆ ಸರ್ಕಾರದಲ್ಲಿ ಆಗ್ತಿದೆ. ಹೀಗಾಗಿ ಮುಂದೆ ನಡೆಯುವಂತ ಒಂದು ಸಚಿವ ಸಂಪುಟದಲ್ಲಿ ಈ ಒಂದು ವಿಚಾರವನ್ನ ಸಚಿವ ಸಂಪುಟಕ್ಕೆ ತಂದು ಅಲ್ಲಿ ಚರ್ಚೆ ಮಾಡಿ ಇದನ್ನ SITಗೆ ತನಿಖೆಗೆ ಆದೇಶ ಕೊಡಬೇಕಾ ಅಥವಾ ಬೇಡವಾ ಅನ್ನುವಂತ ಒಂದು ತೀರ್ಮಾನವನ್ನ ಕಾಂಗ್ರೆಸ್ ಸರ್ಕಾರದಿಂದ ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆ ಇದೆ. ಈ ಒಂದು ಅಕ್ರಮ ಮತಗಳ್ಳತನ ರಾಹುಲ್ ಗಾಂಧಿ ಅವರು ಮಾಡಿರುವಂತದ್ದು ಇದು ದೇಶವ್ಯಾಪ್ತಿ ಕೂಡ ಆಗ್ತಿದೆ. ಹಿಂದೆ ಮಹದೇವಪುರ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಮತಗಳ್ಳತನ ಆಗಿದೆ ಅಂತ ಒಂದು ಆರೋಪ ಮಾಡಿದ್ರು. ಅದರ ನಂತರ ಈಗ ಆಳಂದ ಕ್ಷೇತ್ರದಲ್ಲಿ ಕೂಡ ಪ್ರಮುಖವಾಗಿ 6,000ಕ್ಕೂ ಹೆಚ್ಚು ಮತಗಳ್ಳತನ ಆಗಿದೆ. ಅಂದ್ರೆ ಈ ಒಂದು ಮತಗಳನ್ನ ಫೇಕ್ ಐಡಿಗಳನ್ನ ಬಳಸಿಕೊಂಡು ಮತಗಳ್ಳತನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಎಂಬ ಒಂದು ಆರೋಪನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಇದಕ್ಕೆ ವಿರೋಧ ಪಕ್ಷದರು ಕೂಡ ಈ ಒಂದು ಆರೋಪನ ತಳ್ಳಿ ಹಾಕಿದ್ರು. ಜೊತೆಗೆ ಚುನಾವಣಾ ಆಯುಕ್ತರು ಕೂಡ ಈ ಒಂದು ಆರೋಪನ ತಳ್ಳಿ ಹಾಕುವಂತ ಒಂದು ಪ್ರಯತ್ನ ಮಾಡಿತ್ತು. ಹೀಗಾಗಿ ಸೂಕ್ತ ದಾಖಲೆಯೊಂದಿಗೆ ಸರ್ಕಾರ ಈ ಒಂದು ವಿಚಾರವನ್ನ ಕೈಗೆತ್ತಿಕೊಂಡು SIT ತನಿಖೆಗೆ ಆದೇಶ ಕೊಡುತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಸದ್ಯಕ್ಕೆ ಮೂಡ್ತಿರುವಂತದ್ದು. ಸಂತೋಷ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.